ಪ್ರಜಾರಾಜ್ಯ ವೇದಿಕೆಯ ಜಿಲ್ಲಾಧ್ಯಕ್ಷ ರಂಜಾನ್ ರವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಸಭೆ ನಡೆಯಿತು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ಜಿಲ್ಲಾಧ್ಯಕ್ಷ ರಂಜಾನ್ ರವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಸಭೆ ನಡೆಯಿತು. ತಾಲೂಕು ಅಧ್ಯಕ್ಷರಾಗಿ ಜಿಯಾವುಲ್ಲಾ, ಉಪಾಧ್ಯಕ್ಷರಾಗಿ ಸುಹೇಲ್, ನಗರ ಘಟಕ ಅಧ್ಯಕ್ಷರಾಗಿ ರಿಯಾಜ್, ಕಾರ್ಯದರ್ಶಿ ದಸ್ತಗೀರ್, ಉಪಾಧ್ಯಕ್ಷರಾಗಿ ಬಾಬಾ ಫಕ್ರುದ್ದೀನ್ ಅವರನ್ನು ಆಯ್ಕೆ ಮಾಡಲಾಯಿತು. ಇನ್ನು ಸದಸ್ಯರನ್ನಾಗಿ ನಾಗಿನ್ ಪಾಷಾ, ಅಮ್ಜದ್ ಪಾಷಾ, ಆಸಿಫ್ ರವರನ್ನು ನೇಮಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಂಜಾನ್ ಮಾತನಾಡಿ, ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗ್ತಾ ಇದೆ. ಸದ್ಯ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಸಂಘಟನೆಯನ್ನು ಬೆಳೆಸಲು ಪ್ರಯತ್ನ ಪಡುತ್ತೇವೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಶ್ವತ ನೀರಾವರಿ, ಯುವಕರಿಗೆ ಉದ್ಯೋಗಗಳನ್ನು ಕೊಡಿಸಬೇಕು ಅಂತ ಸರ್ಕಾರದ ಗಮನ ಸೆಳೆಯಲು ಹೋರಾಟಗಳನ್ನು ನಡೆಸುತ್ತೇವೆ ಎಂದರು. ಫಸ್ಟ್ ಸಲ ಒಂದು ಹೊಸದಾಗಿ ನಾವು ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ಸಂಘಟನೆಯಿಂದ ನಾವು ಕೆಲಸ ಮಾಡ್ತಾ ಇರೋದು. ಇಲ್ಲಿರೋ ಎಲ್ಲ ಮಿತ್ರರು ನಮ್ಮ ಜೊತೆಯಲ್ಲಿ ಸೇರಿ ಒಳ್ಳೆ ಕಾರ್ಯಕ್ಕಾಗಿ, ಒಳ್ಳೆ ಕೆಲಸಕ್ಕಾಗಿ ನಾವೆಲ್ಲ ಸೇರಿ ಮಾಡೋಣ, ಕೆಲಸ ಮಾಡೋಣ ಅಂತ ಒಳ್ಳೆಯ ಉದ್ದೇಶದಿಂದ ಎಲ್ಲರೂ ಬಂದಿದ್ದಾರೆ. ಇವರು ಮುಂದೆ ಇದೇ ಚಿಂತಾಮಣಿ ತಾಲೂಕಾಗಿ ಮತ್ತು ಇದೇ ಚಿಂತಾಮಣಿ ತಾಲೂಕಿನ ಜಿಲ್ಲೆಗಾಗಿ, ಚಿಕ್ಕಬಳ್ಳಾಪುರ ಜಿಲ್ಲೆಗಾಗಿ ಇವರೆಲ್ಲರೂ ಕಷ್ಟಪಡಬೇಕು, ಕೆಲಸ ಮಾಡಬೇಕು ಅಂತ. ಯಾವುದೇ ಕೆಲಸ ಇರಲಿ, ಒಂದು ನಮ್ಮ ತಾಲೂಕಿಗೆ, ಈ ಚಿಂತಾಮಣಿ ತಾಲೂಕಾಗಿ ನಡೆಯೋ ಯಾವುದೇ ಕೆಲಸಕ್ಕಾಗಲಿ ಇವರೆಲ್ಲರೂ ಒಗ್ಗಟ್ಟಾಗಿ ಇವರೆಲ್ಲರೂ ಸೇರಿ ಕೆಲಸ ಮಾಡಬೇಕು, ಇದು ಮಾಡಬೇಕಂತ ನಾವು ಬಯಸ್ತಾ ಇದ್ದೀವಿ. ನೀರಾವರಿ ಯೋಜನೆ ಬಗ್ಗೆ ಮತ್ತು ಇಲ್ಲಿ ಬಗ್ಗೆನೂ ನಾವು ಇಲ್ಲಿ ಉದ್ಯೋಗಗಳ ಬಗ್ಗೆ ನಾವು ಇದು ಮಾಡಬೇಕಂತ, ನಾವು ಯಾವುದೇ ಚಿಕ್ಕ ಕೆಲಸಕ್ಕಾಗಿದ್ರೂ ನಾವು ದೊಡ್ಡ ಹೋರಾಟನೇ ಮಾಡಬೇಕಾದ್ರೂ ಜನಕ್ಕೆ ಅವರ ಹಕ್ಕನ್ನು ನಾವು ಕೊಡಿಸ್ತೀವಿ. ಅದು ನಮ್ಮ ಜವಾಬ್ದಾರಿ. ಅದು ಖಂಡಿತವಾಗಿ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮೋಹನ್, ಜಾವಿದ್ ಪಾಷಾ, ರಾಘವ್ ಸ್ವಾಮಿ, ರಾಜಶೇಖರ್, ಇನಾಯತುಲ್ಲಾ ಸೇರಿದಂತೆ ಕಾರ್ಯಕರ್ತರು ಅನೇಕ ಮಂದಿ ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.